ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಕಳಾಡಿ. ಕುಂಭಮೇಳ ಹಬ್ಬಕ್ಕಿಂತ ಹೆಚ್ಚು ಕಾಲಾತೀತ ಆಧ್ಯಾತ್ಮ, ಸಾಂಸ್ಕೃತಿಕ ಚೈತನ್ಯ, ಪ್ರಾಚೀನ ಸಂಪ್ರದಾಯಕ್ಕೆ ಜೀವಂತ ಸಾಕ್ಷಿ. ಭೂಮಿ ಮೇಲಿನ ಅತಿ ದೊಡ್ಡ ಆಧ್ಯಾತ್ಮಿಕ ಸಭೆಯೂ ಹೌದು. ದೇಶದ 4 ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಲಕ್ಷಾಂತರ ಭಕ್ತರ ಆತ್ಮಶುದ್ಧೀಕರಣ, ಮೋಕ್ಷಕ್ಕೆ ಪವಿತ್ರ ನದಿಗಳಲ್ಲಿ ಮುಳುಗೇಳುತ್ತಾರೆ. ಕುಂಭಮೇಳ ಅದರ ಬೇರು ಹಿಂದೂ ಪುರಾಣ. ದೇವದಾನವರ ಅಮರತ್ವದ ಅಮೃತಕ್ಕಾಗಿ ಯುದ್ಧ ನಡೆದರೆ ಆಕಾಶ ಜೋಡಣೆ ಸಂಪರ್ಕ, ವೈದಿಕ ಜ್ಯೋತಿಷದ ರಹಸ್ಯ ಹಣಿದುಕೊಂಡ ದೊಡ್ಡ ಹಬ್ಬ. ಶತಮಾನಗಳ ಕುಂಭಮೇಳ ನಂಬಿಕೆ, ಆಚರಣೆ, ಇತಿಹಾಸ, ಭಕ್ತಿ, ಏಕತೆಯ ಅಸಾಧಾರಣ ಆಚರಣೆಯ ವಿಕಸನ. ಶಾಹಿ ಸ್ನಾನ, ಅದ್ಭುತ ವಾತಾವರಣ, ಭಕ್ತರ ಉತ್ಸಾಹ, ಲಕ್ಷಾಂತರ ಜನ ಸೇರಿ ಮಾಡುವ ಆಧ್ಯಾತ್ಮಿಕ ಮಹಾಕುಂಭ. ಆದಿಗುರು ಶ್ರೀ ಶಂಕರಾಚಾರ್ಯ ಅಖಾಡಗಳ ಹುಟ್ಟು, ಕುಂಭಮೇಳದಲ್ಲಿ ಅವರ ಪಾತ್ರ, ಸಾಂಸ್ಕೃತಿಕ ಪ್ರಭಾವ, ಇಂದಿನ ಬದಲಾವಣೆ ಏನು ಬನ್ನಿ ನೋಡೋಣ. ಕುಂಭಮೇಳ ಅಂದರೆ ಶಂಕರಾಚಾರ್ಯ ಮತ್ತು ಅಖಾಡಗಳ ಮಹಾಯಾನ. ಕಣ್ಣಿಗೆ ಗೋಚರಿಸುವಷ್ಟು ದೂರ ಬಿಳಿ ಬೂದಿ ಹಚ್ಚಿದ ದೇಹಗಳು, ಭಗವದ್ಧ್ವಜಗಳ ತಳಿರು ತೋರಣ, ದೀರ್ಘ ಜಟಗಳ ಗಾಳಿಯಲ್ಲಿ ತೇರಿದರೆ, ಭುಜದಲ್ಲಿ ತ್ರಿಶೂಲ, ಕೈಯಲ್ಲಿ ಧ್ವಜ, ಸಾವಿರಾರು ಸಾಧು ಸಂತರ ಒಂದೇ ಒಂದು ಘೋಷಕ್ಕೆ ಆಕಾಶ ಭೂಮಿ ಕಂಪಿಸುತ್ತೆ. ಅದು ಹರ ಹರ ಮಹಾದೇವ. ಅವರು ಕೇವಲ ತಪಸ್ಸಿಗಳಲ್ಲ, ಧರ್ಮದ ಪಾಳೆಗಾರರು, ಶತ್ರುಗಳ ಎದುರು ಬಲಿಷ್ಠ ಯೋಧರಾಗಿದ್ದ ಇತಿಹಾಸದ ಜೀವಂತ ಸಾಕ್ಷಿ ಅಖಾಡ ಸಾಧುಗಳು. ಆದರೆ ಅಖಾಡಗಳ ಕಥೆ ಹೇಗೆ ಹುಟ್ಟಿತು? ಕುಂಭಮೇಳದಲ್ಲಿ ಅವರಿಗೆ ಏಕೆ ಮೊದಲ ಸ್ಥಾನ? ಈ ಸಂಪ್ರದಾಯದ ಹಿಂದೆ ಇರೋದು ಯಾರ ದೃಷ್ಟಿ? ಉತ್ತರ ಒಂದೇ, ಅದು ಆದಿಗುರು ಭಗವತ್ಪಾದ ಶ್ರೀ ಶಂಕರಾಚಾರ್ಯ. ಶಂಕರಾಚಾರ್ಯರ ಧಾರ್ಮಿಕ ಕ್ರಾಂತಿ ಕ್ರಿಸ್ತಶಕ 8ನೇ ಶತಮಾನ. ಭಾರತ ಅನೇಕ ಪ್ರಾಂತ ಪಂಗಡಗಳಾಗಿ ಚೂರು ಚೂರಾದ ಕಾಲ. ಆಸ್ತಿಕರಿಗಿಂತ ನಾಸ್ತಿಕರೇ ಹೆಚ್ಚಿದ್ದ ಸಮಯ. ದುಡಿದು ತಿನ್ನುವುದಕ್ಕಿಂತ ದೋಚಿ ತಿನ್ನೋರೇ ಹೆಚ್ಚಿದ್ರು. ಮಂತ್ರಕ್ಕಿಂತ ತಂತ್ರ ಪೂಜೆಯ ಕಾಲ. ಧರ್ಮ ದಿಕ್ಕು ತಪ್ಪಿತ್ತು. ದೇಶ ರಾಜ್ಯಗಳಾಗಿ ಹೋಳಾಗಿ ಹೋಗಿತ್ತು, ವಿಭಜಿತವಾಗಿತ್ತು. ಅದರಲ್ಲಿ ವಿದೇಶಿ ಮತಗಳ ಧಾಂಗುಡಿ, ಬುದ್ಧ ಜೈನ ಧರ್ಮಗಳ ಬಲವಾದ ಪ್ರಚಾರ. ಆದರೆ ಅವೆಲ್ಲ ವಾಸ್ತವ ಹಿಂದೂ ಸಂಸ್ಕೃತಿ ಹಿಂಬಾಲಿಸಿತ್ತು. ಇಂತಹ ಸಮಯದಲ್ಲೇ ಧರ್ಮೋದ್ಧಾರಕ್ಕೆ, ಸನಾತನ ಸಂಸ್ಕೃತಿ ಸಂಸ್ಕಾರ ಉಳುವಿಗೆ ಅಲ್ಲೊಂದು ಜ್ಯೋತಿ ಉದಯಿಸುತ್ತೆ. ಮತ್ತೊಂದು ಬೆಳಕಿನ ಕಿರಣ ಕೇರಳದ ಕಾಲಡಿ ಎಂಬ ಹಳ್ಳಿಯಲ್ಲೇ ಕಾಣಿಸಿಕೊಳ್ಳುತ್ತೆ. ಅವರು ಮತ್ತಾರೂ ಅಲ್ಲ, ಆದಿಗುರು ಶ್ರೀ ಶಂಕರಾಚಾರ್ಯ. ಕೇವಲ 32 ವರ್ಷ ಜೀವನದಲ್ಲಿ ಅವರು ಬೃಹತ್ ಧಾರ್ಮಿಕ ಪುನರ್ಜೀವನ ಕಾಯಕಲ್ಪ ನೀಡಿದರು. ಅದು ಕಾಲ್ನಡಿಗೆಯಲ್ಲಿ ನಾಸ್ತಿಕರನ್ನೇ ಶಿಷ್ಯರನ್ನಾಗಿ ಸ್ವೀಕರಿಸಿ ದೇಶದ 4 ತುದಿಗಳಲ್ಲಿ ಮಠ ಸ್ಥಾಪನೆ. ಅಂದರೆ ಸುಮ್ಮನೇನ? ಪರ್ಯಟನ ಸಮಯದಲ್ಲಿ ಶೃಂಗೇರಿ, ಪುರಿ, ದ್ವಾರಕ, ಜ್ಯೋತಿರ್ಮಠ ಪೀಠಗಳ ಸ್ಥಾಪಿಸಿದರೆ ವೇದ ಉಪನಿಷತ್ ತತ್ವ ಸರಳವಾಗಿ ಜನರಿಗೆ ತಲುಪಿಸಿದರು. ವಿಭಜಿತ ಸಾಧು ಸಂತರ ಒಂದು ಸಂಘಟಿತ ಬಲವಾಗಿ ರೂಪಿಸುವ ಅಗತ್ಯ ಕಂಡುಕೊಂಡರು. ಅವರ ದೃಷ್ಟಿಯಲ್ಲಿ ಸಾಧು ಕೇವಲ ಧ್ಯಾನದಲ್ಲಿ ಕುಳಿತುಕೊಳ್ಳೋನಲ್ಲ, ಅವರು ಧರ್ಮ ರಕ್ಷಿಸುವ ಯೋಧ ಕೂಡ. ಇದಕ್ಕೆ ಸಾಕ್ಷಿ ನಾಗ ಸಾಧುಗಳು. ಅವರಿಗೆ ಧ್ಯಾನವೂ ಗೊತ್ತು, ಶಸ್ತ್ರಾಸ್ತ್ರ ಹಿಡಿಯುವುದೂ ಗೊತ್ತು. ಧ್ಯಾನಕ್ಕೆ ಕೂತರೆ ಯೋಗಿ, ಕೆರಳಿದರೆ ಧರ್ಮಕ್ಕೆ ಅಪಪ್ರಚಾರವಾದರೆ ಯೋಧ. ಇದಕ್ಕೆ ಸಾಕ್ಷಿ ಮೊಘಲರ ಆಕ್ರಮಣದ ವಿರುದ್ಧ ಶಸ್ತ್ರಾಸ್ತ್ರ ಹಿಡಿದರೆ. ಭಾರತದ ಮೊದಲ ಮಹಾಸಂಗ್ರಾಮಕ್ಕೆ ನಾಗಸಾಧುಗಳ ಪ್ರೇರಣೆ. ಅವರೇ ಕಾಶಿ ವಿಶ್ವನಾಥ ಮಂದಿರ ಆಕ್ರಮಣ ವಿರುದ್ಧ ಸೆಣಸಿದ ಸಾವಿರಾರು ನಾಗಸಾಧುಗಳ ಬಲಿದಾನ ಆಗಿ ಹೋಯಿತು. ನಾಗಸಾಧುಗಳ ಹುಟ್ಟು ಹೇಗಾಯಿತು ಅಂದರೆ, ಇಸ್ಲಾಮಿಕ್ ಆಕ್ರಮಣ ಕಾಲ, ಅನೇಕ ದೇವಾಲಯಗಳ ಧ್ವಂಸ. ಇವತ್ತಿಗೂ ಅದರ ಪರಿಣಾಮ ಹಿಂದೂಗಳು ಅನುಭವಿಸ್ತಿದ್ದಾರೆ. ಅಂದು ಏನು ಮತಾಂಧರು ಅಕ್ರಮ ನಡೆಸಿದ್ದರೋ ಅದು ಇಂದಿಗೂ ಮುಂದುವರೆದಿದೆ. ಹಿಂದೂಗಳ ಹಬ್ಬ ಹರಿದಿನ ಆಚರಣೆಗೂ ತೊಡಕು. ಮೆರವಣಿಗೆ ತೆಗೆಯೋ ಹಾಗಿಲ್ಲ, ಪೆಂಡಾಲ್ ಕಟ್ಟಿ ಕೂತರೂ ವಿರೋಧ, ಮೂರ್ತಿ ಭಂಜನೆ ನಡೀತಾ ಇದೆ.
ಇತ್ತೀಚೆಗೆ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಚಾದರ ಹೊದಿಸಲು ಬಂದಿರೋದೇ ಸಾಕ್ಷಿ. ನಮ್ಮ ರಾಜಕೀಯ ಓಲೈಕೆ, ತುಷ್ಟೀಕರಣ, ಮತಾಂತರ ಸಪೋರ್ಟ್ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ. ಆದರೂ ಹಿಂದೂಗಳು ಸಹಿಸ್ತಾ ಇದ್ದಾರೆ ಅಂದರೆ ಅವರ ಸಂಯಮ ಸರ್ವೇ ಜನೋ ಸುಖಿನೋ ಭವಂತು ಎಂಬ ಮಂತ್ರದ ಸಾರ. ಇವತ್ತಿಗೂ ಮತಾಂತರ ನಿಂತಿಲ್ಲ. ಲವ್ ಜಿಹಾದ್ ದೋಖ ಹಿಂದಿನ ಪಾಲಿಸಿ ಇಂದಿಗೂ ಮುಂದುವರಿದ ಭಾಗ. ಎಲ್ಲರಿಗೂ ಸಮಬಾಳು ಸಂವಿಧಾನ ಹೇಳಿದರೂ ಅಲ್ಪಸಂಖ್ಯಾತ ಅಲ್ಪರು ಬೆಂಬಲಿಸುತ್ತೆ. ಮುಸ್ಲಿಂ ಆಗಿ ಹುಟ್ಟಬೇಕು ಎನ್ನುವ ರಾಜಕಾರಣಿಗಳಿದ್ದಾರೆ. ಅಂದು ಮೊಘಲರ ಆಕ್ರಮಣ ಪರಿಣಾಮ ಸಾಧುಗಳ ಮೇಲೆ ಪ್ರಭಾವ ಬೀರಿದರೆ ಯಾತ್ರೆಗೆ ಅಡಚಣೆಗೆ ಅಡ್ಡಗಾಲಕ್ಕಿದ್ದರು. ಕೆಲ ಸಾಧು ಸಂತರು ಜೀವ ತೆತ್ತರೆ ಮತ್ತಷ್ಟು ಸಾಧುಗಳಿಗೆ ಮಾರಣಾಂತಿಕ ಅಪಾಯ. ಇದೇ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅಖಾಡ ಎಂಬ ಸಂಪ್ರದಾಯ ಬಲಪಡಿಸ್ತಾರೆ. ಸಾಧು ಸಂತರ ಸೇನೆ. ಅಖಾಡ ಅಂದರೆ ಅಭ್ಯಾಸ ಕ್ಷೇತ್ರ. ಇಲ್ಲಿ ಯುದ್ಧ ಕಲೆ, ಶಸ್ತ್ರೋಪಯೋಗ, ತಂತ್ರ ಕಲಿಸುತ್ತಿದ್ದರು. ನಾಗಾ ಸಾಧುಗಳು ಬಟ್ಟೆ ತ್ಯಜಿಸಿ ಬೂದಿ ಹಚ್ಚಿಕೊಂಡು ಆಯುಧ ಹಿಡಿದು ಶತ್ರು ಎದುರು ನಿಲ್ಲುತ್ತಿದ್ದರು. ಅವರು ಕೇವಲ ಯುದ್ಧಗಾರರಲ್ಲ, ಭಕ್ತರ ರಕ್ಷಕರು, ಧರ್ಮದ ಪಾಳೆಗಾರರು. ಈ ಪರಂಪರೆ ಮುಂದುವರಿದು ಇಂದಿಗೂ ಕುಂಭಮೇಳದಲ್ಲಿ ಅವರಿಗೆ ಪ್ರಾಮುಖ್ಯತೆ ಅಚಲ. ದೇಶದಲ್ಲಿ 13 ಪ್ರಮುಖ ಅಖಾಡವಿದೆ. ಅವುಗಳು 3 ಪ್ರಮುಖ ಪಂಥಗಳಾಗಿ ಕಾಣಿಸಿಕೊಂಡಿವೆ: ಶೈವ ಪಂಥ, ಜೂನ, ನಿರಂಜನಿ, ಮಹಾನಿರ್ವಾಣಿ ಎಕ್ಸೆಟ್ರಾ ಎಕ್ಸೆಟ್ರಾ. ವೈಷ್ಣವ ಪಂಥ ನಿರ್ವಾಣಿ ಆನಿ, ದಿಗಂಬರ ಆನಿ, ಉದಾಸೀನ ಪಂಥ ಸಿಖ್ ಪರಂಪರೆಗೂ ಸಂಬಂಧ ಹೊಂದಿದೆ. ಪ್ರತಿ ಅಖಾಡಕ್ಕೂ ತನ್ನದೇ ಧ್ವಜ, ಗುರು, ಮಠ, ತತ್ವಶಾಸ್ತ್ರವಿದೆ. ಅವರ ನಡುವಿನ ಶಿಸ್ತು ಸೇನೆಗೆ ಸಾಟಿ. ಕುಂಭಮೇಳದಲ್ಲಿ ಯಾರು ಮೊದಲು ಸ್ನಾನ, ಯಾರು ಯಾವ ಮಾರ್ಗದಲ್ಲಿ ಮೆರವಣಿಗೆ ಬರಬೇಕು ಎಲ್ಲವೂ ವರ್ಷಗಳ ನಿಯಮದಂತೆ ನಡೆಯುತ್ತೆ. ಕುಂಭಮೇಳದಲ್ಲಿ ಅಖಾಡಗಳ ಪಾತ್ರ ಪ್ರಾಮುಖ್ಯ. ಸಾಧು ಸಂತರ ನೋಡೋದಕ್ಕೆ, ಆಶೀರ್ವಾದ ಪಡೆಯುವುದಕ್ಕಾಗಿ ಬರೋರಿದ್ದಾರೆ. ಕುಂಭಮೇಳದ ಅತ್ಯಂತ ರೋಮಾಂಚನಕಾರಿ ಕ್ಷಣ ಅಂದರೆ ಶಾಹಿ ಸ್ನಾನ. ಅಂದರೆ ಲಕ್ಷಾಂತರ ಭಕ್ತರ ಮಧ್ಯೆ ಸಾಧು ಸಂತರ ಮೆರವಣಿಗೆ ಪವಿತ್ರ ನದಿಗೆ ಮುಳುಗೋದು ನೋಡದೆ ಒಂದು ಅಂದ ಚಂದ ಕಾಣ್ರಿ. ರೋಚಕ ಅಖಾಡಗಳಿಗೆ ಮೊದಲು ಸ್ನಾನದ ಹಕ್ಕು. ಇದು ಕೇವಲ ಗೌರವವಲ್ಲ. ಹಿಂದಿನ ಕಾಲದಲ್ಲಿ ಶತ್ರು ದಾಳಿ ಮಾಡುವ ಮುನ್ನ ಸಾಧು ಸಂತರೇ ಮುಂಚೂಣಿಗೆ ಹೋಗಿ ಭಕ್ತರಿಗೆ ಮಾರ್ಗ ಸುರಕ್ಷತೆ ಮಾಡಿಕೊಡ್ತಾ ಇದ್ದರು. ಪ್ರಯಾಗರಾಜ್ ಕುಂಭಮೇಳದಲ್ಲಿ ಸಾಧು ಸಂತರ ತೈಮೂರು ದುಷ್ಟ ರಕ್ತ ಹರಿಸಿದ್ದ. ಸಾವಿರಾರು ಸಾಧುಗಳ ಬಲಿದಾನ ಮಾಡಿದರು. ನಾಗಾ ಸಾಧುಗಳು ಮೆರವಣಿಗೆಯಲ್ಲಿ ಆಯುಧ, ಧ್ವಜ, ನಗಾರಿ, ಗಂಟೆ, ಜಪಪಟಗಳೊಂದಿಗೆ ಬರುತ್ತಾರೆ. ವಾತಾವರಣ ನೋಡಿದರೆ ಅದೆಂಥ ಧನ್ಯತಾ ಭಾವ, ಜೀವನ ಬದಲಿಸುವ ಅನುಭವ, ಧನ್ಯತಾ ಭಾವ. ಸಾಧು ಸಂತರ ಜೀವನ ಶೈಲಿ, ಅವರ ಆಚರಣೆ ಕಠೋರ. ಸಾಧು ಸಂತರಾಗುವುದು ಅಂದರೆ ಕಾವಿಧರಿಸೋದಲ್ಲ, ತ್ಯಾಗ, ಸನ್ಯಾಸಿ, ವೈರಾಗ್ಯ ಆಗೋದಿದೆಯಲ್ಲ ಅದಕ್ಕೆ ದೃಢ ನಿಶ್ಚಯ ಬೇಕು, ಕಠೋರ ನಿಯಮ ಪಾಲಿಸಬೇಕು, ಸಿದ್ಧಿಸಿಕೊಳ್ಳಬೇಕು. ಅಖಾಡ ಸಾಧು ಸಂತರ ಜೀವನ ಇದೆಯಲ್ಲ ಅದು ಸಂಪೂರ್ಣ ತ್ಯಾಗಮಯ. ಅವರಿಗೆ ವೈಯಕ್ತಿಕ ಸ್ವತ್ತುಗಳಿಲ್ಲ. ದಿನನಿತ್ಯ ಭಿಕ್ಷೆ, ಧ್ಯಾನ, ಪಠಣ, ಶರೀರ ಕಠಿಣ ಪರಿಸ್ಥಿತಿಗಳಿಗೆ ತಯಾರು ಮಾಡಿಕೊಡ್ತಾರೆ. ಅವರ ಧ್ವಜ, ಬಣ್ಣ, ಮುಖದ ಗುರುತು, ಧಾರ್ಮಿಕ ಚಿಹ್ನೆ ಎಲ್ಲವೂ ಆಯಾ ಅಖಾಡಗಳ ಹೆಮ್ಮೆ. ಅಂದಿನ ಕಾಲದಿಂದ ಇಂದಿನ ಕಾಲಕ್ಕೆ ಸಾಧು ಸಂತಗಳಲ್ಲಿ ಕೆಲ ಬದಲಾವಣೆ ಕಾಣಬಹುದು. ಗಂಗಾ ನೀರಿನ ಶುದ್ಧೀಕರಣ ಕಾರ್ಯ ಘೋಷಣೆ. ಇಂದಿನ ಯುಗದಲ್ಲಿ ಅಖಾಡಗಳ ಪಾತ್ರ ಯುದ್ಧದಿಂದ ಸಾಮಾಜಿಕ ಸೇವೆಗೆ ತಿರುಗಿದೆ. ನದಿ ಶುದ್ಧೀಕರಣ ಅಭಿಯಾನ, ಗೋ ಸಂರಕ್ಷಣೆ, ಸಸ್ಯಾರೋಪಣ, ಯಾತ್ರಿಕರ ಸೇವೆ. ಆದರೂ ಅವರ ಅಸ್ತಿತ್ವ ಕುಂಭಮೇಳದ ಆತ್ಮ. ಅವರಿಲ್ಲದ ಕುಂಭಮೇಳ ದೀಪವಿಲ್ಲದ ದೀಪೋತ್ಸವ. ಗೆಳೆಯರೇ, ನಾಸಿಕ್ ತ್ರಯಂಬಕೇಶ್ವರ ಶಿವಪರಮಾತ್ಮನ 3 ಮುಖ ಪ್ರತಿಬಿಂಬಿಸುವ ಅತ್ಯಂತ ಅಪೂರ್ವ ಕ್ಷೇತ್ರ. 3 ಶಕ್ತಿ ಪ್ರಧಾನ ದೇವತೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಂಯೋಜನೆಯೇ ಹೌದು. ನಾಸಿಕ್ ಕುಂಭ 12 ವರ್ಷಕ್ಕೆ ಒಂದು ಬಾರಿ ಬೃಹತ್ ಆಯಾಮದಲ್ಲಿ ನಡೆಯುವ ಪವಿತ್ರ ಹಬ್ಬ. ನಾಸಿಕ್ ಕುಂಭಮೇಳದ ವಿಶೇಷತೆ ಏನು ಅಂದರೆ ಅದು ಗಂಗಾ, ಯಮುನಾ ಮತ್ತು ಗೋದಾವರಿ ನದಿಗಳ ಸೇರ್ಪಡೆ ಸ್ಥಳದಲ್ಲಿ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಮತ್ತು ಸಾಧು ಸಂತರು ಪವಿತ್ರ ಸ್ನಾನ ಮಾಡ್ತಾರೆ. ಅದು ಸಿಂಹಸ್ಥ ಕುಂಭಮೇಳ. ಯಾಕೆಂದರೆ ಸಿಂಹರಾಶಿಯಲ್ಲಿ ನಡೆಯುತ್ತೆ. ವಿವಿಧ ಸಂಪ್ರದಾಯ, ಸಂತರು, ಜೋಗಿಗಳು, ಮಹಾತ್ಮರು ಮತ್ತು ಸನ್ಯಾಸಿಗಳ ತೊಟ್ಟಲಿಡಿದು ಬಂದ ನಂಬಿಕೆ ಹಾಗೂ ಆಧ್ಯಾತ್ಮಿಕ ಸೇರುವ ವಿಶೇಷ ಸಂದರ್ಭ.
ಜೋಗಿಗಳ ಪರಂಪರೆಗಳು, ಧಾರ್ಮಿಕ ವಾದ ವಿವಾದಗಳು, ಪೌರಾಣಿಕ ಕಥೆಗಳು ಕುಂಭಮೇಳದ ಮಹತ್ವ ಹೆಚ್ಚಿಸುತ್ತೆ. ಇದು ಧಾರ್ಮಿಕ ಸಮಾರಂಭ ಅಷ್ಟೇ ಅಲ್ಲ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕವಾಗಿ ನಾಸಿಕ್ ನಗರ ಮತ್ತು ಸಮೀಪದ ಪ್ರದೇಶಗಳಿಗೆ ದೊಡ್ಡ ಪ್ರಭಾವ ಬೀರುತ್ತೆ. ಸ್ಥಳೀಯ ಜನರ ಜೀವಿಕೆ, ಆರ್ಥಿಕ ವ್ಯವಹಾರಕ್ಕೆ ನೆರವು ನೀಡುತ್ತೆ. ಕುಂಭಮೇಳ ಪೌರಾಣಿಕ ಕಾಲ, ಪುರಾಣ ಇತಿಹಾಸದಲ್ಲಿ ಉಲ್ಲೇಖವಾಗಿದ್ದು, ಆಧುನಿಕ ಕಾಲದಲ್ಲಿ ಕೂಡ ಇದು ದೇಶ ವಿದೇಶದ ಸಾವಿರಾರು ಜನರ ಆಕರ್ಷಿಸ್ತಾ ಇದೆ. ಆದ ಕಾರಣ ನಾಸಿಕ್ ಕುಂಭಮೇಳ ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ಭಾಗ. ಆದಿಶಂಕರಾಚಾರ್ಯರ ದೃಷ್ಟಿ, ಸಾಧು ಸಂತರ ತ್ಯಾಗ, ಅಖಾಡಗಳ ಶಿಸ್ತು ಇವೆಲ್ಲ ಸೇರಿದರೆ ಕುಂಭಮೇಳ ಕೇವಲ ಯಾತ್ರೆಯಲ್ಲ, ಒಂದು ಜೀವಂತ ಧರ್ಮಗಾಥೆ. ಆದರೆ ಈ ಮಹಾಯಾತ್ರೆ ಹೃದಯ ನಿಜವಾಗಿ ಅನುಭವಿಸಲು ನೀವು ಮಾಡಬೇಕು ಶಾಹಿ ಸ್ನಾನ. ದಿನ ಬೆಳಗ್ಗೆ ಲಕ್ಷಾಂತರ ಜನ, ಒಂದು ನದಿ, ಒಂದು ಉತ್ಸಾಹ. ಅದು ಹೇಗಿರುತ್ತೆ ಗೊತ್ತಾ? ನೋಡಬೇಕಾ? ಹಾಗಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕುಂಭಮೇಳ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.